GPSTR, PSTR, HSTR ರಿಲೇಟೆಡ್ C&R ರೂಲ್ಸ್ ಬಂದಿತ್ತಲ್ಲ, ಅವಾಗ ಒಂದು ವಿಡಿಯೋ ಮಾಡಿ ಏನು ಹೇಳಿದೆ, ವೇಕೆನ್ಸಿ ಒಂದು 15,000 ವೇಕೆನ್ಸಿ ಅದಾವ. ಮತ್ತೆ C&R ರೂಲ್ಸ್ ರಿಲೀಸ್ ಆಗಿದೆ ಆಲ್ರೆಡಿ ಜೂನಲ್ಲಿ. ಮತ್ತೆ ಜುಲೈಯಲ್ಲಿ ನಾವು ನೋಟಿಫಿಕೇಶನ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ. ಎಜುಕೇಶನ್ ಡಿಪಾರ್ಟ್ಮೆಂಟಲ್ ರಿಲೇಟೆಡ್ ಐದರ್ ಇಟ್ ಇಸ್ PU ಕಾಲೇಜ್ ಆರ್ ಅಸಿಸ್ಟೆಂಟ್ ಪ್ರೊಫೆಸರ್ ಇದ್ರೂ ಸಹಿತ ಫಸ್ಟ್ ಯಾವ್ದು ನೋಟಿಫಿಕೇಶನ್ ಆಗಬೇಕಾಗಿದೆ ಅಂದ್ರೆ GPSTR, PSTR ಮತ್ತು HSTR ಏನದಲ್ಲ 15,000 ವೇಕೆನ್ಸಿ, ಇದಕ್ಕೆ ಫಸ್ಟ್ ನೋಟಿಫಿಕೇಶನ್ ಬರ್ತದ. ಆಮೇಲೆ PU ಆ್ಯಂಡ್ AP ಆಗ್ತದಂತ. ಇವಾಗ ನಮ್ಗೆ ಏನು ಮಾಹಿತಿ ಸಿಕ್ಕಿದೆ ಅಂದ್ರೆ ಏನು 50,000 ವೇಕೆನ್ಸಿ ಅದಲ್ಲ, ಇದ್ರ ಡಿಸ್ಟ್ರಿಬ್ಯೂಷನ್ ಹೆಂಗಾಗಿದೆ ಅಂತ ಒಂದು ಮಾಹಿತಿ ಅದ. ಟೋಟಲ್ 15,000 ವೇಕೆನ್ಸಿ ಅದ. 15,000 ಟೋಟಲ್ ವೇಕೆನ್ಸಿ ಹೆಂಗ್ ಡಿಸ್ಟ್ರಿಬ್ಯೂಟ್ ಮಾಡಿದಾರೆ ಅಂತ ನೋಡಿದ್ರೆ 6,967ನ HK ಒಳಗಡೆ ವೇಕೆನ್ಸಿ ಇದಾವ. ಮತ್ತೆ ನಾನ್ HK 8,033 ವೇಕೆನ್ಸಿ ಇದಾವ. ಈ 6,967 HK ವೇಕೆನ್ಸಿಯಲ್ಲಿ GPSTR 3,728, HSTR 2,714, PSTR 800 ಮತ್ತೆ ಫಿಸಿಕಲ್ ಎಜುಕೇಶನ್ 428 ಮತ್ತೆ ಕಂಪ್ಯೂಟರ್ ಸೈನ್ಸ್ ಟೀಚರ್ಸ್ 300 ವೇಕೆನ್ಸಿ. ಅದೇ ರೀತಿ ನಾನ್ HK ಒಳಗಡೆ GPSTR 5,772, HSTR 2,786, PSTR ಕಡಿಮೆ ಇದಾವ 100 ವೇಕೆನ್ಸಿ ಇದಾವ, PET 175 ಮತ್ತು CST 200 ವೇಕೆನ್ಸಿ ಇದಾವ ಅಂತ ಹೇಳ್ತಾರೆ. ಟೋಟಲ್ ಏನಂದ್ರೆ 15,000 ವೇಕೆನ್ಸಿ ಅಂತ ಹೇಳ್ತಾರೆ. ಅದನ್ನ ಬಿಟ್ಟು ಇನ್ನೂ ಕಾಂತಕುಮಾರ್ ಸರ್ ಏನದಾರಲ್ಲ ಅವರು ಫೈಟ್ ಮಾಡ್ತಾರೆ, ಇನ್ನೂ ಇದನ್ನ ಹೆಚ್ಚು ಮಾಡ್ರಿ ಅಂತ ಹೇಳಿ. ಅದೇನ್ ಮಾಡ್ತಾರೆ ನೋಡ್ಬೇಕು. ಬಟ್ ಈ 15,000 ಏನ್ ವೇಕೆನ್ಸಿ ಅದಲ್ಲ ಇತರ ಡಿಸ್ಟ್ರಿಬ್ಯೂಷನ್ ಹಿಂಗದ ಅಂತ ಹೇಳ್ತಾರೆ. ಅವ್ರು ಭಾಳ ಫೈಟ್ ಮಾಡತ್ತಾರ ಬೇಗ ರಿಕ್ರೂಟ್ಮೆಂಟ್ ಮಾಡ್ಲಿ ಅಂತ ಹೇಳಿ. ಬಟ್ ನೋಡ್ಬೇಕು ಏನಾಗ್ತದೆ ಅಂತ ಹೇಳಿ. ಬಟ್ ದಿಸ್ ಈಸ್ ದಿ ಇನ್ಫಾರ್ಮೇಶನ್ ದಟ್ ದಿ 15,000 ವೇಕೆನ್ಸಿ ಅಂದ್ರೆ ಈ ಟೈಪ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳಿ. ಅದೇ ರೀತಿ ಇನ್ನೂ ನೋಡಿ, ಈ PU ಕಾಲೇಜ್ ಏನು 814 ವೇಕೆನ್ಸಿ ಇತ್ತಲ್ಲ, ಇತರದ್ದು ಏನು ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಯಾಕಂದ್ರೆ ಇದು June 18ಗೆ ನಮಗೆ C&R ರೂಲ್ಸ್ ಬಂದದ. ಬಟ್ ಇನ್ನೂ ಜುಲೈಯಲ್ಲಿ ಆಗಸ್ಟಲ್ಲಿ ಬರ್ಬೋದು ಅಂತ ಹೇಳ್ತಾರೆ. ಯಾಕಂದ್ರೆ ಅದು ಅಬ್ಜೆಕ್ಷನ್ ಅದು ಆಗಿ ಅಬ್ಜೆಕ್ಷನ್ ಕ್ಲಿಯರ್ ಮಾಡಿಕೊಂಡು ನೋಟಿಫಿಕೇಶನ್ ರಿಲೀಸ್ ಮಾಡ್ಬೇಕು. ಬಟ್ ಯಾವಾಗ ಮಾಡ್ತಾರೆ ಇನ್ನೂ ಗೊತ್ತಾಗತ್ತಿಲ್ಲ. ಸೊ ವೇಟ್ ಮಾಡಬೇಕಿದ್ದು PUದು ಏನದ ಅಂತ ಹೇಳಿ ನೋಡ್ಬೇಕಾದ್ರೆ. ಅದೇ ರೀತಿ APದು ಹೇಳ್ಬೇಕಾದ್ರೆ ಬಿಫೋರ್ KSET ಆಗ್ತದ ಅಂತೇಳಿ ಅನ್ಸೋದಿಲ್ಲ. ಯಾಕಂದ್ರೆ ಇನ್ನೂ C&R ರೂಲ್ಸ್ ಬರಾತಿಲ್ಲ. ಇದು ಇನ್ನೂ C&R ರೂಲ್ಸ್ ಬಂದು, ಯಾಕಂದ್ರೆ ಇದು PU ಕಾಲೇಜ್ ನೋಡ್ರಿ C&R ರೂಲ್ಸ್ ಬಂದು ಆಲ್ಮೋಸ್ಟ್ 15 ಡೇಸ್ ಆಯ್ತು. ಇದು 15 ಡೇಸ್ ಆಯ್ತು, ಇನ್ನೂ ನೋಟಿಫಿಕೇಶನ್ ಬರತ್ತಿಲ್ಲ. ಇನ್ನೂ ಅಬ್ಜೆಕ್ಷನ್ ಇಲ್ಲ ಅಂದ್ರೂ ನೋಟಿಫಿಕೇಶನ್ ಆಗ್ಲಿಕ್ಕೆ 1 ಮಂತ್ ಆದ್ರೂ ಬೇಕಿದು. ಬಟ್ APದು ಹೆಂಗದ C&R ರೂಲ್ಸ್ ರಿಲೀಸ್ ಆಗತ್ತಿಲ್ಲ. ಇದು C&R ರೂಲ್ಸ್ ಬಂದು ಆಮೇಲೆ ಅಬ್ಜೆಕ್ಷನ್ ಕ್ಲಿಯರ್ ಆಗಬೇಕು, ಆಮೇಲೆ ನೋಟಿಫಿಕೇಶನ್ ಆಗಬೇಕು. ಸೊ ಇದಕ್ಕೆ ಮಿನಿಮಮ್ ಟೈಮ್ ಹಿಡಿತದ. ನಂಗೆ ಅನ್ಸ್ತದೆ ಇದು ಆಫ್ಟರ್ KSET ಆದ್ರೂ ಆಗ್ಬಹುದು ಅಂತ ಹೇಳಿ. ಬಟ್ ಏನು ಹೇಳಕ್ ಬರೋದಿಲ್ಲ. ಯಾಕಂದ್ರೆ ಗೌರ್ಮೆಂಟ್ದವ್ರು ಹೇಳಾರ ನೀವು ಬೇಗ ಏನು 78,000 ಆರ್ ಸಮಥಿಂಗ್ 78,000ನ ಇದೇ ವರ್ಷ 6 ಮಂತ್ಸ್ ಅಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಕೊಡ್ರಿ ಅಂತ ಹೇಳಿ ಅದು ಮಾಹಿತಿ ಅದ. ಸೊ ಏನು ಹೇಳಕ್ ಬರೋದಿಲ್ಲ, ಇದು ಬೇಗ ಆದ್ರೂ ಆಗ್ಬಹುದು. ಬಟ್ GPSTR ಮತ್ತು PU ಲೆಕ್ಚರರ್ ಇನ್ನು C&R ರೂಲ್ಸ್ ಕ್ಲಿಯರ್ ಆಗಿ ಇನ್ನೂ ನೋಟಿಫಿಕೇಶನ್ ಅದೇ ಆಗತ್ತಿಲ್ಲ. ಇದು ಆಗ್ಬೇಕಂದ್ರೆ ನಂಗೆ ಅನ್ಸಂಗೆ ಆಫ್ಟರ್ KSET ಆಗ್ಬಹುದು ಅಂತ ಒಂದು ಅನಿಸ್ತದ. ಸೊ ನೋಡ್ಬೇಕೇನಾಗ್ತದೆ. ಇದು ಮಾಹಿತಿ ಏನೈತಲ್ಲ GPSTRದು, ಇದು ನಾನು ಅಕ್ಸಾದಿಂದ ತಗೊಂಡದ್ದು. ಅಕ್ಸಾದ್ ಕಾಂತಕುಮಾರ್ ಸರ್ ಫೈಟ್ ಮಾಡ್ತಾರೆ ಬೇಗ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಮಾಡಿಸ್ಬೇಕಂತೇಳಿ. ಬಟ್ ಗೌರ್ಮೆಂಟಲ್ಲಿ ಏನಾಗತ್ತದ ಯಾರಿಗೂ ಗೊತ್ತಾಗೋದಿಲ್ಲ. ಅದು ಆಸ್ಪಿರೆಂಟ್ಸ್ ಅದಾರಲ್ಲ ಅವರು ನೋಟಿಫಿಕೇಶನ್ ಆದಮೇಲೆ ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಸೊ ಅದಕ್ಕಾಗಿ ಬೇಗ ನೋಟಿಫಿಕೇಶನ್ ಆದರೆ ಚಲೋ. ಬೇಗ ನೋಟಿಫಿಕೇಶನ್ ಆದ್ರೆ ಏನಂತ ಯಾರು ಆಸ್ಪಿರೆಂಟ್ಸ್ ಅದಾರಲ್ಲ ಅವರು ಸೀರಿಯಸ್ ಆಗಿ ಓದ್ತಾರ. ಅದರ್ವೈಸ್ ಆ ಸೀರಿಯಸ್ನೆಸ್ ಬರೋದಿಲ್ಲ. ಬಟ್ ಹೋಪ್ ಫಾರ್ ದ ಬೆಸ್ಟ್, ಬೇಗ ಕಾಲ್ ಆಗ್ತದ ಅಂತ. ಅಟ್ಲೀಸ್ಟ್ ನಾನು ಯಾವುದಾದ್ರೂ ಒಂದಾದ್ರೂ ಫಸ್ಟಿಗೆ GPSTR ಆದ್ರೂ ಕಾಲ್ ಆಗ್ಬೇಕು ಇದೇ ಮಂತ್. ಸೊ GPSTR ಇದೇ ಮಂತ್ ಕಾಲ್ ಆದರೆ ಆಗಸ್ಟಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ PU. ಇದು APದು ಏನು ನೋಡ್ಬೇಕು ನಾವು, ಆಗಸ್ಟ್ ಅಂತ ಹೇಳ್ತಾರೆ ಇಲ್ಲಿ. ಬಟ್ ಅದೇ KSET ಆದ್ಮೇಲೂ ಆಗಬಹುದು. ಸೊ ಅದಕ್ಕೆ ನೀವು ಯಾರು ಎಲಿಜಿಬಲ್ ಅದರಿ, ಈವನ್ PU GPSTR PU ಮತ್ತು AP ಎಲಿಜಿಬಲ್ ಅದರಿ, ಫಸ್ಟ್ ಯು ಪ್ರಿಪೇರ್ ಫಾರ್ GPSTR ಅಂತ ಅನಿಸ್ತದ. ಇದಿಷ್ಟು ಮಾಹಿತಿ ಅದ. ಓಕೆ, ಥ್ಯಾಂಕ್ ಯು.